ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಎಲ್ಲರಿಗೂ, ಮೈಸೂರಿನವ್ರಿಗೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮೈಸೂರಿನಲ್ಲಿ ಈ ವಾರ ಅಂದರೆ ಏಪ್ರಿಲ್ 3, 4, 5 ರ್ಯಾಡಿಸನ್ ಬ್ಲೂ ಪ್ಲಾಜಾದಲ್ಲಿ ಒಂದು ಜ್ಯುವೆಲರಿ ಶೋ ಇದೆ. ಜ್ಯುವೆಲರಿ ಶೋ ಅಂತಂದರೆ ನಾನು ಲಾಸ್ಟ್ ಇಯರ್ ಅಟೆಂಡ್ ಮಾಡಿದೆ. ಒಂದು ಜ್ಯುವೆಲರಿನೂ ಕೂಡ ಬೈ ಮಾಡಿದೆ. ತುಂಬ ಒಂದು 2-3 ವರ್ಷದಿಂದ ನಾನು ಹೋಗ್ತಾಯಿದ್ದೀನಿ ಈ ಜ್ಯುವೆಲರಿ ಶೋಗೆ. ತುಂಬ ಜನಕ್ಕೆ ಈ ವಿಚಾರ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಒಂದು ಅಪ್ಡೇಟ್ ಕೊಡೋಣ ಅಂತ. ಇದು ಒಂದು ವಾರ ಮುಂಚೆನೇ ನನಗೆ ಪೋಸ್ಟಲ್ಲಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಪೋಸ್ಟಲ್ಲಿ ಹೇಗೆ ಬರುತ್ತೆ ಅಂತಂತಂದರೆ, ನಾವು ಅಲ್ಲಿ ಹೋದಾಗ ನಮ್ಮ ಅಡ್ರೆಸ್ನ ಕೊಟ್ಟಿರ್ತೀವಿ. ಹಾಗಾಗಿ ಪೋಸ್ಟಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, 2 ಬಂದಿದೆ. ಮತ್ತು ಲಾಸ್ಟ್ ಇಯರ್ ನಾನು ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡಿದೆ. ಅಂದರೆ ನಮಗೆ ಪ್ಲ್ಯಾನ್ ಇತ್ತು ತೊಗೊಳ್ಬೇಕು ಅಂತ. ಹಾಗಾಗಿ ಅದೇ ಟೈಮಲ್ಲಿ ಈ ಜ್ಯುವೆಲರಿ ಶೋನು ಇದ್ದಿದ್ದರಿಂದ ನಾನು ಪರ್ಚೇಸ್ ಮಾಡಿದೆ. ಮತ್ತು ತುಂಬ ಯೂನಿಕ್ ಆಗಿರುವ, ವಿಭಿನ್ನವಾಗಿರುವ ಜ್ಯುವೆಲರಿಗಳಿರುತ್ತೆ ಅಲ್ಲಿ. ನೀವು ಒಂದು ಸತಿ ಹೋಗಿ ಆ ಎಕ್ಸಿಬಿಷನ್ನ ನೋಡಿದ್ರೆ, ಆ ಜ್ಯುವೆಲರಿ ಶೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನೋಡಿ, ತುಂಬ ಕಡೆಯಿಂದ ಮೈಸೂರು ಸೇರಿದಂತೆ ಬೆಂಗಳೂರು ಅವರು ಕೂಡ ಜ್ಯುವೆಲರಿ ಶಾಪ್ ಅವರು ಬಂದು ಇಲ್ಲಿ ಶೋನ ಆರ್ಗನೈಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಹೋಟೆಲ್ ರ್ಯಾಡಿಸನ್ ಬ್ಲೂ ಪ್ಲಾಜಾದಲ್ಲಿ. ಇಲ್ಲಿ ನೋಡಿ, ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ಅಮೃತ ಪ್ರೇಮ್ ಅವರು, ನೆನಪಿರಲಿ ಪ್ರೇಮ್ ಆ್ಯಕ್ಟರ್ ಇದ್ದಾರಲ್ಲ ಅವ್ರ ಮಗಳು. ಅವರು 3ನೇ ತಾರೀಕು ಬಂದು ಬೆಳಗ್ಗೆ ಇನಾಗರೇಟ್ ಮಾಡ್ತಾರೆ. ಯಾಕೆ ನಾನು ಇವತ್ತು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಅಂತಂದರೆ, ಇನ್ನು 2-3 ದಿನ ಇದೆ. ಎಲ್ಲರಿಗೂ ಬೇಗ ಗೊತ್ತಾಗಿ ವಿಡಿಯೋ ನೋಡಿ ಹೋಗಿ ಒಂದ್ಸಲಿ ಜ್ಯುವೆಲರಿ ಶೋನ ನೋಡಲಿ ಅಂತಂದ್ಬಿಟ್ಟು. ತೊಗೊಳ್ಬೇಕು ಅಂತಲೇ ಏನಿಲ್ಲ, ಹೋಗಿ ಒಂದ್ಸಲಿ ಅಲ್ಲಿ ವಿಭಿನ್ನವಾಗಿರುವುದನ್ನು ನೋಡೋಕ್ಕೂ ಹೋಗ್ಬೋದು. ಆ ಥರ ತೊಂದರೆ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತುಂಬ ಥರದ್ದು ಶಾಪ್ಸ್ದೆಲ್ಲ ನೇಮ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇದರಲ್ಲಿ ಗಜರಾಜ್ ಇದೆಯಲ್ಲ, ಇದರಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನನಗೆ ಪರ್ಸ್ನಲ್ಲಾಗಿ ಈ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಮತ್ತು ಕುಂದನ್ ಜ್ಯುವೆಲರಿಗಳು, ಆಭರಣಗಳು, ಮತ್ತು ಜುಮ್ಕಾ ಇರ್ಬೋದು, ಲಾಂಗ್ ಹಾರ, ನೆಕ್ಲೆಸ್, ಮತ್ತು ಬ್ಯಾಂಗಲ್ಸ್, ಮತ್ತು ತುಂಬ ಡಿಫ್ರೆಂಟ್ ಆಗಿರೋದನ್ನ ನೀವು ನೋಡೋಕ್ಕೆ ಸಿಗುತ್ತೆ ಅಲ್ಲಿ. ನಿಮಗೆ ಯಾವ್ದು ತೊಗೊಳ್ಬೇಕು ಅಂದರೆ ಎಲ್ಲ ತೊಗೊಳ್ಬೇಕಂತ ಅನಿಸುತ್ತೆ ಅಲ್ಲಿ ನಮಗೆ ನೋಡಿದಾಗ. ವಜ್ರದ ಒಡವೆಗಳಿಂದ ಹಿಡಿದು ಇಯರಿಂಗ್ಸು ಮತ್ತು ರಿಂಗ್ಸು, ಪ್ರತಿಯೊಂದು ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಹೋಗಿ ನೋಡಿದ್ರೆ ಎಷ್ಟೆಷ್ಟು ದೊಡ್ಡ ಒಡವೆಗಳಿರುತ್ತೆ ಅಂತ ನೋಡೋಕ್ಕೆ ಅಂತಲೇ ಹೋಗಬೇಕು ಈ ಜ್ಯುವೆಲರಿ ಶೋಗೆ ಅಂತ ಅನಿಸುತ್ತೆ ನನಗೆ. ಬೈ ಮಾಡೋ ಉದ್ದೇಶ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ನೋಡೋಕ್ಕಾದರೂ ಒಮ್ಮೆ ಹೋಗಿ. ಮತ್ತು ಇಲ್ಲಿ ನೋಡಿ, ನನಗೆ ಗಜರಾಜ್ ಮತ್ತು ನವರತ್ನ ಆ್ಯಂಡ್ ಸನ್ಸ್ ಇದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಇಯರ್ ಒಂದು ಹಾರ ಪರ್ಚೇಸ್ ಮಾಡಿದೆ, ಅದನ್ನು ತೋರಿಸ್ತೀನಿ ಆ ಡಿಸೈನ್ನ. ಮತ್ತು ತುಂಬ ನಿಮಗೆ ಯೂನಿಕ್ ಆಗಿರೋಂಥದ್ದು ಅಂದರೆ ಹೊಸ ಕಲೆಕ್ಷನ್ಸು, ತುಂಬ ದೊಡ್ಡ ಜ್ಯುವೆಲರಿಗಳು. ಅಂದರೆ ಅದನ್ನು ಎಕ್ಸಿಬಿಷನ್ಗೋಸ್ಕರನೇ, ಶೋಗೋಸ್ಕರನೇ ಅಲ್ಲಿ ಅದನ್ನ ಅವರು ತಂದು ಇಟ್ಟಿರ್ತಾರೆ. ಅಂದರೆ ಅದನ್ನು ಯಾರೂ ಬೈ ಮಾಡಲ್ಲ. ತುಂಬ ದೊಡ್ಡದಿರುತ್ತೆ. ನೀವು 2 ಕಣ್ಣೇ ಸಾಲಲ್ಲ ನೋಡೋಕ್ಕೆ, ಅಂಥ ಒಳ್ಳೊಳ್ಳೆ ಒಡವೆಗಳಿರುತ್ತೆ ಅಲ್ಲಿ, ಆಭರಣಗಳಿರುತ್ತೆ. ಮತ್ತು ನಂದು ಲಾಸ್ಟ್ ಇಯರಲ್ಲಿ, ಈ ವರ್ಷ ತೊಗೊಳ್ಳೋ ಯಾವ ಪ್ಲ್ಯಾನು ಇಲ್ಲ ನನಗೆ. ಆದರೂ ನಾನು ಹೋಗಿ ಒಂದ್ಸಲಿ ನೋಡ್ಕೊಂಡು ಬರ್ತೀನಿ ನನ್ನ ಖುಷಿಗೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಲಾಸ್ಟ್ ಇಯರ್ ತೊಗೊಂಡಿರೋದು ಒಂದು ಹಾರ ಇದೆ ನನ್ನ ಕೈಯಲ್ಲಿ. ನನಗೆ ಇದು ತುಂಬ ಇಷ್ಟ ಆಯಿತು ಡಿಸೈನ್. ಹಾಗಾಗಿ ನಿಮಗೆ ಹೇಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ಹತ್ತಿರದಿಂದ ತೋರಿಸ್ತೀನಿ ಹೇಗಿದೆ ಡಿಸೈನ್ ಅಂತ. ನೋಡಿ, ಇದೊಂದು ಲಾಂಗ್ ಹಾರ, ತುಂಬ ಜಾಸ್ತಿ ಗ್ರಾಮ್ ಇದೆ ಇದು. ನೋಡೋಣ, ಕಮೆಂಟ್ ಮಾಡಿ ಎಷ್ಟು ಗ್ರಾಮ್ ಇರ್ಬೋದು ಅಂತ. ಇಲ್ಲಿ ನೋಡಿ, ಇದು ಒಂದು ಪೆಂಡೆಂಟ್ ಇದೆ. ಈ ಪೆಂಡೆಂಟಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಳಸದ ಡಿಸೈನ್ ಇದೆ. ನಾವು ದೇವ್ರ ಮನೇಲಿ ಕಳಸ ಕೂರಿಸ್ತೀವಲ್ವ, ಎಲೆಕಾಯಿ ಎಲ್ಲ ಹಾಕಿ, ಆ ರೀತಿ ಒಂದು ಕಳಸದ ಡಿಸೈನ್ ಇದೆ. ಇಲ್ಲಿ 2 ಸೈಡು ನವಿಲಿದೆ, ಪೀಕಾಕ್ ಇದೆ. ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಮತ್ತು ಇದು ಶೇಪ್ ಈ ಥರ ಬಂದಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸ್ವಲ್ಪ ಯು ಶೇಪಲ್ಲಿರೋದ್ರಿಂದ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮುತ್ತು ಎಲ್ಲ ಬಂದಿದೆ. ಈ ಕ್ರಾಫ್ಟ್ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿದೆಯಲ್ಲ ಇದೆಲ್ಲ, ಹಾಗಾಗಿ ಇದನ್ನು ಬೈ ಮಾಡಿದ್ದು. ಮತ್ತು ಇದು ನೋಡಿ, ಇದೆಲ್ಲ ತುಂಬ ಇಷ್ಟ ಆಯಿತು. ಈ ಎಂಬೋಸ್ ಆಗಿರೋ ರೀತಿ ಈ ಜ್ಯುವೆಲರಿಯಲ್ಲಿ ವರ್ಕ್ ಏನಿದೆ ಅದು ಒಂದು ಸ್ವಲ್ಪ ತುಂಬ ಹೈಲೈಟ್ ಆಗಿದೆ, ಹಾಗಾಗಿ ಇಷ್ಟ ಆಯಿತು. ಇದು ನೋಡಿ, ಇದು ಒಂದು
ಕುಂದನ್ ಇದೆ, ಇಲ್ಲಿ ಚಕ್ರ ಥರ ಇದೆ, ವೀಲ್ ಥರ. ಇಲ್ಲಿ ನೋಡಿ, ಇದು ಈ ಥರ ಇದೆ. ಇಲ್ಲೊಂದು ಪೀಕಾಕ್ ಇದೆ, ಈ ಸೈಡಿನೂ ಒಂದು ಪೀಕಾಕ್ ಇದೆ. ಈಗ ಇದು ತುಂಬ ದೊಡ್ಡ ಹಾರ, ಹಾಗಾಗಿ ಇದನ್ನು ನಾನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದು. ಯಾಕಂದರೆ ನಾನು ತೊಗೊಳ್ಬೇಕಂತ ಇದ್ದಾಗಲೇ ಈ ಜ್ಯುವೆಲರಿ ಶೋ ಬಂದಿತ್ತು, ಹಾಗಾಗಿ ಇದನ್ನು ತೊಗೊಂಡೆ. ಮತ್ತು ಇದು ಎಷ್ಟು ಗ್ರಾಮ್ ಇದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳಿದೆ. ಮತ್ತು ಈ ಜ್ಯುವೆಲರಿ ಶೋಗೆ ಇನ್ನೂ ಯಾರೂ ಹೋಗಿಲ್ಲ ಅಂತಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಯಾರೂ ಹೋಗಿಲ್ಲ ಅಂತಂದರೆ ಹೋಗಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನೋಡೋಕ್ಕಾದರೂ ಒಂದ್ಸಲಿ ಹೋಗಬೇಕು. 3, 4, 5 ಏಪ್ರಿಲ್ 3, 4, 5 ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನ ಈ ಜ್ಯುವೆಲರಿ ಶೋ ಇರುತ್ತೆ. ಮತ್ತು ಒಂದು ಕಾಸಿನ ಸರದ್ದು ಒಂದು ಡಿಸೈನ್ನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನವರತ್ನ ಆ್ಯಂಡ್ ಸನ್ಸ್ ಜ್ಯುವೆಲರಿ ಶಾಪ್ ಅವ್ರದ್ದು ಒಂದು ಹಾಕಿದ್ದೀನಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ. ಅದನ್ನು ನೋಡಿ, ಅದು ಹೆವಿ ಗ್ರಾಮ್ ಇದೆ, 90 ಗ್ರಾಮ್ ಏನೋ ಇತ್ತು ಅದು. ಮತ್ತು ಇವಾಗ ಸ್ವಲ್ಪ ಚಿನ್ನದ ಪ್ರೈಸು ತುಂಬ ಹೈ ಆಗಿತ್ತು, ಸ್ವಲ್ಪ ಕಮ್ಮಿನೂ ಆಗಿದೆ. ಅಕಸ್ಮಾತ್ ನಾನು ಈ ವಾರ ಹೋಗಿ ಅಕಸ್ಮಾತು ಜ್ಯುವೆಲರಿ ಶೋನ ಅಟೆಂಡ್ ಮಾಡಿ ವಿಡಿಯೋ ಮಾಡ್ಕೊಂಡು ಬಂದರೆ ಖಂಡಿತ ಹಾಕ್ತೀನಿ ವಿಡಿಯೋನ. ಮತ್ತು ನಾನೇನಾದರೂ ಚಿಕ್ಕ ಪುಟ್ಟ ಪರ್ಚೇಸ್ ಮಾಡಿದ್ರೂ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಅಂತ ಹೇಳ್ತಾ. ಮತ್ತು ನಿಮಗೆ ಇಲ್ಲಿ ಚಿನ್ನದ ಒಡವೆಗಳು ಮಾತ್ರನೇ ಅಲ್ಲ ನಿಮಗೆ ಈ ಜ್ಯುವೆಲರಿ ಶೋವಲ್ಲಿ ಸಿಗೋದು, ನಿಮಗೆ ಬೆಳ್ಳಿ ಆಭರಣಗಳೂ ಸಿಗುತ್ತೆ. ಬೆಳ್ಳಿ ಆಭರಣ ಅಂತಂತಂದರೆ ನಿಮಗೆ ಒಳ್ಳೆ ಬೆಳ್ಳಿ ಮೇಲೆ ಪಾಲಿಷ್ ಮಾಡಿರುವಂಥ ಜ್ಯುವೆಲರಿಗಳು, ಇಯರಿಂಗ್ಸ್ ಇರ್ಬೋದು, ರಿಂಗ್ಸು, ಪೆಂಡೆಂಟ್ಸು, ಈ ಥರದ್ದು ತುಂಬ ಕಲೆಕ್ಷನ್ಸ್ ಇರುತ್ತೆ. ತುಂಬ ಜನ ಬೈ ಮಾಡ್ತಿರ್ತಾರೆ ಆ ಒಡವೆಗಳನ್ನ, ಸಿಲ್ವರ್ ಒಡವೆಗಳನ್ನ. ಮತ್ತು ಇವಾಗ ಸಿಲ್ವರ್ ರೇಟ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಅದನ್ನು ಬೈ ಮಾಡ್ಬೋದು ಅಂತ ಅನಿಸುತ್ತೆ. ಮತ್ತು ಬ್ಯಾಂಗಲ್ಸು ಇರುತ್ತೆ ನಿಮಗೆ, ಸಿಲ್ವರಲ್ಲಿ ಒಳ್ಳೊಳ್ಳೆ ಬ್ಯಾಂಗಲ್ಸ್ ಇರುತ್ತೆ, ಅದ್ರ ಮೇಲೆ ನಿಮಗೆ ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ, 24 ಕ್ಯಾರೆಟ್ದು ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ. ನನಗೆ ಈ ವರ್ಷ ಸ್ವಲ್ಪ ಒಂದು ಏನಾದರೂ ಸಿಲ್ವರ್ದೇನಾದರೂ ತೊಗೊಳ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ, ಅಕಸ್ಮಾತ್ ಏನಾದರೂ ನಾನು ಹೋಗಿ ಈ ನೆಕ್ಸ್ಟ್ ವೀಕ್ ಹೋಗಿ ಖಂಡಿತ ಹೋಗ್ತೀನಿ. ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೇ ಬರ್ತೀನಿ, ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಏನಾದರೂ ಬೈ ಮಾಡಿದ್ರೂ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಥರದ ನೆಕ್ ಪೀಸ್ಗಳು ತುಂಬ ದೊಡ್ಡದು ನಿಮಗೆ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅಂದರೆ ಇಷ್ಟಿಷ್ಟು ದೊಡ್ಡದಿರುತ್ತೆ ಅದು. ನಿಮಗೆ ಹೇಗೆ ಅಂತಂದರೆ ನಾನು ಆ ಥರದ್ದು ನೋಡಿರಲಿಲ್ಲ ನಿಜ ಹೇಳಬೇಕು ಅಂತಂದರೆ. ಅಷ್ಟು ದೊಡ್ಡ ಜ್ಯುವೆಲರಿಗಳು, ಒಂದು ಇಲ್ಲ ಅಂದರೂ ಒಂದು 3 ಫೀಟ್ ಆ ಥರ ಜ್ಯುವೆಲರಿಗಳೆಲ್ಲ ಶೋಗೆ ಅಂತಲೇ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. 3 ಫೀಟ್ ಜ್ಯುವೆಲರಿ ಹಾರಗಳು ನೀವು ಅಲ್ಲಿ ಹೋದರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋಗೆ ಹೈಪ್ ಬಟನ್ ಬರ್ತಾ ಇದೆ, ಖಂಡಿತ ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.